ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪತನವಾಗುತ್ತಾ? ಡಿಸೆಂಬರ್ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ವಾ? ಇಂಥದ್ದೊಂದು ಪ್ರಶ್ನೆ ಸದ್ಯ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಒಳ ಜಗಳದಿಂದಲೇ ಸರ್ಕಾರ ಬಿದ್ದೋಗುತ್ತೆ. ಈ ರೀತಿಯ ಭವಿಷ್ಯವನ್ನ ಮಾಜಿ ಸಿಎಂ ಎಚ್.ಡಿ.ಕೆ. ನುಡಿದಿರೋದು. ಇದನ್ನು ಕೂಡ ಪಬ್ಲಿಕ್ ಟಿವಿಯ ವಿಶೇಷ ಸಂದರ್ಶನದಲ್ಲಿ ಮಾಜಿ ಸಿಎಂ ಎಚ್.ಡಿ.ಕೆ. ಮಾತಾಡಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗುತ್ತೆ. ಹಲವಾರು ವಿಚಾರಗಳಿದೆ, ಯಾವುದೋ ಒಂದು ವಿಚಾರ ಅಂತಲ್ಲ. ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಎಲೆಕ್ಷನ್ ಮುಗಿತಾ ಇದ್ದಂತೆ. 50 ಕೋಟಿ ರೂಪಾಯಿ ದಿನಕ್ಕೆ ಲಾಭ ಇಲ್ಲದೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ನಿದ್ರೆನೇ ಮಾಡಲ್ಲ. ಒಬ್ಬ ಹೆಣ್ಣುಮಗಳನ್ನ 1996-97ರಲ್ಲಿ ಒಬ್ಬ ಹೆಣ್ಣುಮಗಳನ್ನ ಕಿಡ್ನಾಪ್ ಮಾಡಿ ಅವ್ರ ತಂದೆಯಿಂದ ಆಸ್ತಿ ಬರೆಸ್ಕೊಂಡ್ರು. ಇಂತಹ ಬಹಳ ಗಂಭೀರವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಿನ್ನೆ. ಈಗ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಒಂದು ಡೀಟೇಲ್ಸ್ ನ ಕೊಡುವಂತಹ ಕೆಲಸ ನಿಮಗೆ ಮಾಡುತ್ತೆ. ಸ್ಪೆಷಲ್ ಇಂಟರ್ವ್ಯೂ ಇದೆ 9 ಗಂಟೆಗೆ, ಮಿಸ್ ಮಾಡದೆ ನೋಡಿ. ಕಾಂಗ್ರೆಸ್ನವರು 10 ವರ್ಷದ ಸರ್ಕಾರ ಅಂತ ಇದ್ದಾರೆ, 20 ವರ್ಷದ ನಮ್ಮದೇ ಸರ್ಕಾರ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಈಗ ಹೇಳ್ದವ್ರ ಕತೆ ಏನಾಯ್ತು ಅಂತ ಇತಿಹಾಸ ನೋಡಿದ್ರೆ ಗೊತ್ತಾಗಲ್ವಾ? ನನಗೆ ಬೆಂಬಲ ಕೊಟ್ಟಾಗ್ಲೂ 120 ಮೇಲಿದ್ವಿ, ಆಗ್ಲೂ ಸರ್ಕಾರ ಹೋಯ್ತು. ಅದೆಂಗೋಯ್ತಪ್ಪ ಹಂಗಾದ್ರೆ? ಅವರಲ್ಲೇ ಕುರ್ಚಿ ಫೈಟ್ ಶುರುವಾಗುತ್ತೆ. ನೋಡ್ತಾರೆ, ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇನ್ನೂ ಡೀಟೇಲ್ಡ್ ಆಗಿ ಬೇಕು ಅಂದ್ರೆ ಏನ್ ಮಾಡಬೇಕು? 9 ಗಂಟೆಗೆ ಪಬ್ಲಿಕ್ ಟಿವಿಯನ್ನು ನೋಡಿ. ಎಚ್.ಡಿ.ಕೆ. ಜೊತೆ ಬಹಳ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಇದೆ, ಸೂಪರ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅದು. ಆಗ್ಲೂ ಸರ್ಕಾರ ಹೋಯ್ತು. ಯಾವಾಗ ನನಗೆ ಬೆಂಬಲ ಕೊಟ್ಟು ಮೈತ್ರಿ ಮಾಡ್ಕೊಂಡು ನಾನು ಸಿಎಂ ಆಗಿದ್ನಲ್ಲ, 120 ರೂಪಾಯಿಲಿದ್ವಿ, ಆಗ ಹೋಗ್ಲಿಲ್ವ? ಬಿದ್ದೋಗ್ಲೇ ಇಲ್ವಾ? ಈಗಲೂ ಕೂಡ ಹಂಗೆ ಆಗುತ್ತೆ. ಅವ್ರಗಳ ನಡುವೆ ಕುರ್ಚಿ ಫೈಟ್ ನಡೀತಾ ಇದೆ. ಎಲೆಕ್ಷನ್ ಮುಗಿಲಿ, ಒಂದೊಂದೇ ವಿಚಾರ ಗೊತ್ತಾಗುತ್ತೆ ನೋಡಿ. ಸರ್ಕಾರ ಯಾವಾಗ ಹೋಗುತ್ತೆ ಅಂತ ತೀರ್ಮಾನ ಮಾಡೋಕೆ ನಾವೇನು ಜ್ಯೋತಿಷಿಗಳಲ್ಲ. ಬಟ್ ನನ್ನ ರಾಜಕೀಯ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಡಿಸೆಂಬರ್ ಒಳಗೆ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಅವರ ಆಂತರಿಕ ಗಲಾಟೆಯೇ ಇದಕ್ಕೆ ಕಾರಣ ಆಗುತ್ತೆ. ಯಾರು ಹೊರಗಿನಿಂದ ಹೋಗಿ ಏನು ಮಾಡ್ಬೇಕಾಗಿಲ್ಲ, ಅವರವರಲ್ಲೇ ಕಚ್ಚಾಟ. ಸರ್ಕಾರ ಬಿದ್ದೋಗುತ್ತೆ, ನೋಡ್ತಾ ಇರಿ ಬೇಕಾದ್ರೆ ಅಂತ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ. ಬೇಕಾದಷ್ಟು ವಿಚಾರಗಳಿದೆ, ನೋಡ್ಬೇಕು, ನಾವೆಲ್ಲದಕ್ಕೂ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಎಷ್ಟು ವರ್ಷದ ಸರ್ಕಾರ? ಅವರೇನೋ ಬರೀ 5 ವರ್ಷದ್ದಲ್ಲ, ಇನ್ನೂ 10 ವರ್ಷ ಇರುತ್ತೆ ಅಂತ ಹೇಳ್ತಾರೆ. ಒಟ್ಟು ಇನ್ನೂ 9 ವರ್ಷ ಇದೆ. 1 ವರ್ಷ ಆಗಿದೆ, 9 ವರ್ಷ ಇದೆ ಅಂತಿದ್ದಾರೆ. ಇರುತ್ತೆ ಅಂತ ಮೊನ್ನೆಲ್ಲ ಮೈಸೂರಲ್ಲಿ ಹೇಳಿದ್ದಾರೆ. ಮುಂದೆನೋ ಹಲವಾರು ಜನ ಹೇಳಿದ್ರು ಮುಂದಿನ 20 ವರ್ಷ ನಮ್ಮದೇ ಸರ್ಕಾರ ಇದು ಅಂತ. ಏನೇನಾಯ್ತು ಅನ್ನೋ ಇತಿಹಾಸ ಗೊತ್ತಾಗುತ್ತೆ. 136 ಇದೀವಿ ನಾವು. ಇವ್ರು ಹೆಂಗೆ ನಮ್ಮ ಸರ್ಕಾರನ ಅಲಗಾಡ್ಸಕ್ಕಾಗುತ್ತೆ? ಈಗ ನನಗೆ ಬೆಂಬಲ ಕೊಟ್ರದ, ಹಾಗೆ ಎಷ್ಟಿದ್ದ ನಾವು 120 ಮೇಲೆ ಇದ್ವಲ್ಲ, ಅದೇಂಗೋಯ್ತು? ಅದೇ ರೀತಿ ಇದಕ್ಕೂ ಒಂದು ಅಂತಿಮ ಅವರಿಬ್ಬರ ನಡುವೆ ಕುರ್ಚಿ ಫೈಟ್ ನಡೀತಾ ಇದೆಯಾ ಒಳಗಿಂದ ಒಳಗೆ? ಹೇಳಿದಾರಲ್ಲ ಅದೇನೋ ಮೊನ್ನೆ, ಅದು ಶುರು ಆಗ್ಬೇಕಲ್ಲ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ, ನೋಡೋಣ ಬನ್ನಿ. ನಿಮ್ಮ ಪ್ರಕಾರ ಲೋಕಸಭೆ ಚುನಾವಣೆ ಆದ್ಮೇಲೆ ಎಷ್ಟು ಟೈಮ್ ಇರುತ್ತೆ ಸರ್ಕಾರ? ನಾವು ನಿರ್ಧಾರ ಮಾಡಕ್ ಜ್ಯೋತಿಷಿಗಳಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ರಾಜಕೀಯನ ಚರ್ಚೆ ಮಾಡಿದ್ರೆ ಬರುವ ಡಿಸೆಂಬರ್ ಒಳಗೆ ಇದು ಉಳಿಯೋದು ಕಷ್ಟ. ಅದು ಒಳ ಜಗಳದಿಂದ ಹೋಗುತ್ತೋ ಅಥವಾ ಹೊರಗಿಂದ ಹೋಗುತ್ತೆ? ಅವರ ಆಂತರಿಕ ಗಲಾಟೆಯಿಂದಲೇ ಹೋಗೋದು. ಯಾರು ಏನು ಹೊರಗಡೆ ಗಲಾಟೆ ಮಾಡ್ಬೇಕಾದ್ರೆ ಅವರೇ ತೀರ್ಮಾನ ಮಾಡ್ಕೋತಾರೆ. ಯಾಕೆ ಇವರಿಬ್ರು ಕುರ್ಚಿ ಗಲಾಟೆಯಲ್ಲಿ ಹೋಗುತ್ತೆ ಅಂತೀರ? ಹಾಗಾದ್ರೆ ಬೇಕಾದ